ಮಕ್ಕಳೇ, ನಾನಿವತ್ತು ನಿಮಗೆ ಸಾಲಮನ್ ರಾಜ ಮತ್ತು ಹೂವುಗಳು ಕಥೆನ ಹೇಳ್ತೀನಿ. ಬಹಳ 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 ವರ್ಷಗಳ ಹಿಂದೆ ಸಾಲಮನ್ ಅಂತ ಒಬ್ಬ ಬುದ್ಧಿವಂತ ರಾಜ ಇದ್ದ. ಅವನ ಹತ್ರ ಯಾವ ಸಮಸ್ಯೆ ತಗೊಂಡು ಹೋದ್ರು ಅವನು ಅದಕ್ಕೆ ಪರಿಹಾರ ಕಂಡುಹಿಡಿತಾ ಇದ್ದ. ಅವನ ಬುದ್ಧಿವಂತಿಕೆ ಬಗ್ಗೆ ಅವನ ರಾಜ್ಯದಲ್ಲಿದ್ದ ಜನರಿಗೆಲ್ಲ ತುಂಬ ಹೆಮ್ಮೆ ಇತ್ತು. ಒಂದಿನ ದೂರದಲ್ಲಿದ್ದ ಶೀಬಾ ದೇಶದ ರಾಣಿಗೆ ಈ ಸಾಲಮನ್ ರಾಜನ್ ಬುದ್ಧಿವಂತಿಕೆ ಬಗ್ಗೆ ಕಿವಿಗೆ ಬಿತ್ತು. ಓಹೋ, ಈ ಜನರೆಲ್ಲ ಈ ಸಾಲಮನ್ ರಾಜ ಇಷ್ಟು ಬುದ್ಧಿವಂತ ಅಂತೆಲ್ಲ ಹೇಳ್ತಾರೆ, ನಾನು ಇವನ್ ಬುದ್ಧಿವಂತಿಕೆನ ಪರೀಕ್ಷೆ ಮಾಡಲೇಬೇಕು ಅಂತ ಅನ್ಕೊಂಡ್ಳು. ಆದರೆ ಹೆಂಗಪ್ಪ ಪರೀಕ್ಷೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳಿಗೊಂದು ಉಪಾಯ ಬಂತು. ಅವಳು 2 ಬುಟ್ಟಿಗಳು ತುಂಬ ಹೂಗಳನ್ನ ತಗೊಂಡು ಸಾಲಮನ್ ರಾಜನ ಭೇಟಿಯಾಗಕ್ಕೆ ಹೋದ್ಲು. ಹೀಗೆ ಅವಳು ಸಾಲಮನ್ ರಾಜನ ಸಭೆಗೆ ಬಂದು ಆ ರಾಜನ ಹತ್ರ ಹೇಳಿದ್ಲು, ರಾಜ, ನೀನು ತುಂಬ ಜಾಣ ಅಂತ ಕೇಳ್ಪಟ್ಟಿದ್ದೀನಿ, ಅದಕ್ಕೆ ನಾನಿವತ್ತು ನಿನ್ನ ಜಾಣ್ಮೆನ ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದೀನಿ. ನಾನಿವತ್ತು ನಿಂಗೊಂದು ಸವಾಲು ಹಾಕ್ತೀನಿ. ಆ ಸವಾಲು ಏನಂದರೆ, ನೋಡು, 2 ಬುಟ್ಟಿಗಳು ತುಂಬ ಹೂಗಳು ತಂದಿದ್ದೀನಿ. ಈ 2 ಬುಟ್ಟಿಗಳಲ್ಲಿರೋ ಹೂಗಳು ಒಂದೇ ಥರ ಕಾಣ್ತಿದೆ ಅಲ್ವಾ? ಆದರೆ ಒಂದು ಬುಟ್ಟಿನಲ್ಲಿ ನಿಜವಾದ ಹೂಗಳಿದೆ, ಇನ್ನೊಂದು ಬುಟ್ಟಿನಲ್ಲಿ ಕಾಗದದ ಹೂಗಳಿದೆ. ನೀನು ಯಾವ ಬುಟ್ಟಿನಲ್ಲಿರೋ ಹೂಗಳು ನಿಜವಾದು ಅಂತ ಹೇಳಬೇಕು. ಆದರೆ ನೀನು ಈ ಹೂಗಳನ್ನ ಮುಟ್ಟೋಂಗಿಲ್ಲ, ಆಮೇಲೆ ಅದ್ರ ವಾಸನೆನ ನೋಡೋಂಗಿಲ್ಲ, ಹಂಗೆ ಕಂಡಿಡಿಬೇಕು ಅಂತ ಹೇಳಿದ್ಲು. ಆಗ ಅಲ್ಲ ಇದ್ದ ಜನರಿಗೆಲ್ಲ, ಅಯ್ಯೋ, ಈ ಸವಾಲಿಗೆ ರಾಜ ಹೆಂಗ್ ಉತ್ತರ ಕಂಡಿಡಿತಾನೆ ಅಂತ ರಾಜನ್ನ ಕುತೂಹಲದಿಂದ ನೋಡಕ್ ಶುರು ಮಾಡಿದ್ರು. ರಾಜನು ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ, ಹಿಂಗಪ್ಪ ಇದಕ್ಕೆ ಉತ್ತರ ಕಂಡಿಡಿಯೋದು ಅಂತ. ಒಂದು ಸ್ವಲ್ಪ ಸಮಯ ಆದಮೇಲೆ ಅಲ್ಲಿದ್ದೊಬ್ಬ ಸೇವಕನಿಗೆ ಕಿಟಕಿ ತೆಗಿಯಕ್ಕೆ ಹೇಳ್ದ. ಆದರೆ ಮಕ್ಕಳೇ, ಈ ಕಿಟಕಿ ತೆಗಿಯಕ್ಕೂ ನಮ್ಮ ರಾಣಿ ಸವಾಲಿಗೂ ಏನು ಸಂಬಂಧ? ಕಿಟಕಿ ತೆಗೆದ್ರೆ ಗೊತ್ತಾಗತ್ತಾ ಮಕ್ಕಳೇ ಯಾವ್ದು ಕಾಗದದ ಹೂವು ನಿಜವಾದ ಹೂವು ಅಂತ? ನೋಡೋಣ ಬನ್ನಿ. ಕಿಟಕಿ ತೆಗೆದಿದ ತಕ್ಷಣ ಏನಾಯ್ತು ಗೊತ್ತಾ? ಸೂರ್ಯನ ಕಿರಣಗಳು ರಾಜ್ಯಸಭೆ ಒಳಗೆ ಬರಕ್ ಶುರು ಮಾಡಿದ್ವು. ಆದರೆ ಈ ಬೆಚ್ಚಗಿರೋ ಸೂರ್ಯನ ಬೆಳಕು ಮಾತ್ರ ಅಲ್ಲ ಮಕ್ಕಳೇ ಒಳಗೆ ಬಂದಿದ್ದು, ಪುಟ್ಟ ಪುಟ್ಟ ಅತಿಥಿಗಳು ಬಂದ್ರು ಅದ್ರ ಜೊತೆಗೆ. ಯಾರಿರ್ಬೋದು ನೋಡೋಣವಾ? ಓ, ಜೇನ್ ಹುಳಗಳು. ಈ ಜೇನ್ ಹುಳಗಳು ಹಿಂದಿಂಡಾಗಿ ಗುಯ್ಗುಡ್ತಾ ಒಳಗೆ ಬಂದ್ವು. ಆದರೆ ಏನಾಯ್ತು ಗೊತ್ತಾ? ಈ ಜೇನ್ ಹುಳಗಳು 2 ಬುಟ್ಟಿಗಳ ಮೇಲೂ ಬರಲಿಲ್ಲ ಮಕ್ಕಳೇ, ಬರೀ 1 ಬುಟ್ಟಿ ಮೇಲೆ ಹಾರಕ್ಕೆ ಶುರು ಮಾಡಿದ್ವು. ಆಗ ಅಲ್ಲಿದ್ದ ಜನರಿಗೆಲ್ಲ ಆಶ್ಚರ್ಯ ಆಯಿತು. ಇದೇನಿದು? ಈ ಜೇನ್ ಹುಳಗಳು 2 ಬುಟ್ಟಿಗಳ ಮೇಲೂ ಹಾರಬೇಕಿತ್ತಲ್ವಾ, ಒಂದೇ ಬುಟ್ಟಿ ಮೇಲೆ ಹಾರ್ತಿದ್ದೆ ಯಾಕೆ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಸಾಲಮನ್ ರಾಜ ಹೇಳ್ದ, ರಾಣಿ, ನೋಡು, ನೀನು ಹಾಕಿದ ಸವಾಲ್ಗೆ ನಮ್ಮ ಜೇನ್ ಹುಳಗಳು ಉತ್ತರ ನೀಡಿವೆ. ಆಗ ಅಲ್ಲಿದ್ದ ಜನರಿಗೆಲ್ಲ ಆಶ್ಚರ್ಯ ಆಯಿತು. ಅದು ಹೆಂಗೆ ಈ ಜೇನ್ ಹುಳಗಳು ಯಾವ್ದು ನಿಜವಾದ ಹೂಗಳಂತ ತಿಳಿಸ್ಕೊಟ್ವು, ನಮಗೂ ಹೇಳಿ ರಾಜ ಅಂತ ರಾಜನ್ನ ಕೇಳಿದ್ರು. ಆಗ ಸಾಲಮನ್ ರಾಜ ಹೇಳ್ದ, ನೋಡಿ, ಈ ಜೇನ್ ಹುಳಗಳು ನಿಜವಾದ ಹೂಗಳ ಪರಿಮಳದಿಂದ ಆ ಬುಟ್ಟಿ ಹತ್ರ ಬಂದ್ವು. ಆ ಬುಟ್ಟಿನಲ್ಲಿದ್ದ ಹೂಗಳ ಮಕರಂದನ ಹೀರ್ಕೊಂಡ್ವು. ಹೀಗೆ ಗೊತ್ತಾಗಿದ್ದು ಯಾವ ಬುಟ್ಟಿಲಿ ನಿಜವಾದ ಹೂವಿದೆ, ಯಾವ ಬುಟ್ಟಿಲಿ ಕಾಗದದ ಹೂವಿದೆ ಅಂತ. ಆಗ ಜನರಿಗೆಲ್ಲ ಆಶ್ಚರ್ಯ ಆಯಿತು, ಅದ್ರ ಜೊತೆಗೆ ಖುಷಿನೂ ಆಯಿತು. ಈ ರಾಜನ್ ಜಾಣ್ಮೆಯಿಂದ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ನಮ್ಮ ಶೀಬಾ ದೇಶದ ರಾಣಿಗೂ ರಾಜನ್ ಜಾಣ್ಮೆ ತುಂಬ ಇಷ್ಟ ಆಯಿತು. ಅವಳು ಗೌರವದಿಂದ ರಾಜನ್ಗೆ ತಲೆಬಾಗಿದ್ಲು. ಅಷ್ಟೇ ಕತೆ. ಚೆನ್ನಾಗಿತ್ತಲ್ವಾ? ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.